ಹಲೋ ಗೆಳೆಯರೆ, ನೋಡಿ ಇವಾಗೊಂದು ಓಣದ್ದೆ ರೆಸಿಪಿ. ಇದು ಓಲನ್ ಅಂತ ಮಾಡ್ತೀನಿ. ಈಗ ಇದು ಕೆಂಪು ಕುಂಬಳಕಾಯಿನ ನಾನು ತೆಳುಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ತೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಅಲಸಂದೆ ಕಾಳು ಹಾಕ್ತೀನಿ. ಅದ್ರ ಜೊತೆಗೆ ಇಷ್ಟೇ ನೋಡಿ, ನೆನೆಸಿಟ್ಟಿದ್ದ ಅಲಸಂದೆ ಕಾಳು ಇಷ್ಟು ಹಾಕ್ತೀನಿ. ಇದು ಮತ್ತು ಅದು ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಹಾಕೊಳ್ತೀನಿ. ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ. ಮೂರೇ ತುಂಬ ಖಾರ ಆಗಬಾರ್ದಿದ್ದು, ಅದಕ್ಕೆ 3 ಹಸಿಮೆಣ್ಸಿನ್ಕಾಯಿ ಹಾಕೊಳ್ತೀನಿ. ಅಲಸಂದೆ ಕಾಳು ಮತ್ತು ಇದನ್ನು ಬೇಯಿಸ್ಕೊಳ್ತೀನಿ. ಇದು ತೆಂಗಿನಕಾಯಿ ತುರಿ. ಇದು ಗಟ್ಟಿಯಾಗಿ ರುಬ್ಬಿಟ್ಟು ಹಾಲು ತೆಗಿತೀನಿ. ಇದ್ರದ್ದು ತೆಂಗಿನಕಾಯಿ ಹಾಲು ಮಾತ್ರ ಬೇಕು. ಇದಕ್ಕೆ ಸ್ವಲ್ಪ ಹಾಲು ಹಾಕೋದು. ಇದರ ಹೆಸರು ಓಲನ್ ಅಂತ. ಇದು ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಮಾಡೋದು. ಇದು ಒಂದು ಸ್ವಲ್ಪ ಏನಂದರೆ ಗೊಜ್ಜೆ ಬೆಳ್ಳಗಿರುತ್ತೆ. ಗೊಜ್ಜು ತುಂಬ ಖಾರ ಇರಲ್ಲ, ಸಿಂಪಲ್ ಆಗಿರುತ್ತೆ. ಉಪ್ಪು ತುಂಬ ಉಪ್ಪು ಹಾಕಲ್ಲ, ಸ್ವಲ್ಪನೇ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಒಗ್ಗರಣೆ, ಆಮೇಲೆ ಕೊಬ್ಬರಿ ಎಣ್ಣೆ. ಇಷ್ಟೇ ಇದಕ್ಕೆ ಪದಾರ್ಥ ಬೇಕಾಗಿರೋದು. ಇದನ್ನು ಫಸ್ಟು ಬೇಯಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ. ಇದು ಒಂದು ಓಣದ್ದು. ನಾನಿದು ಓಣದ್ದು 4ನೇ ರೆಸಿಪಿ. ಒಂದು ಅವಿಯಲು ಒಂದು ಇಂಜಿ ಪುಡಿ ಅಂತ ಫಸ್ಟು, ಅದಾದಮೇಲೆ ಅವಿಯಲು, ಅದಾದಮೇಲೆ ಕೂಟ್ಕರಿ, ಅದಾದಮೇಲೆ ಈಗ ಓಲನ್ನು. ಇದು 4ನೇ ರೆಸಿಪಿ ತೋರಿಸ್ತಾ ಇದ್ದೀನಿ, ಮಾಡ್ತಾ ತೋರಿಸ್ತೀನಿ. ಇದು ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ, ಕುಂಬಳಕಾಯಿ ಮತ್ತು ಅಲಸಂದೆ ಬೀಜ ಸ್ವಲ್ಪ ಬೇಯಿಸಿದ್ನಲ್ಲ, ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕೋದು ಅಂತ ಹೇಳಿದ್ದೆ. ಈಗ ತೆಂಗಿನಕಾಯಿ ಹಾಲು ಹಾಕ್ತೀನಿ. ಬೆಂದಿದೆ. ಒಂದು ಗಟ್ಟಿ ತೆಂಗಿನಕಾಯಿ ಹಾಲು ಮತ್ತು ಒಂದು ಸ್ವಲ್ಪ ನೀರಿನ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಈಗ ಫಸ್ಟು ನೀರಾಗಿರೋ ತೆಂಗಿನಕಾಯಿ ಹಾಲು ಹಾಕ್ತೆ. ಈ ಸ್ವಲ್ಪ ಆದಮೇಲೆ ಗಟ್ಟಿ ತೆಂಗಿನಕಾಯಿ ಹಾಲು ಹಾಕ್ತೀನಿ. ಇದಕ್ಕೆ ಓಲನ್ ಅನ್ನೋದು. ಉಪ್ಪು ಹಾಕ್ಬಿಟ್ಟು ಅಲಸಂದೆ ಬೀಜ ಮತ್ತು ಕುಂಬಳಕಾಯಿನ ಇದೊಂದು ಕುದಿ ಬಂದಮೇಲೆ ನಾನು ಗಟ್ಟಿ ತೆಂಗಿನಕಾಯಿ ಹಾಲು ಹಾಕ್ತೀನಿ. ಗಟ್ಟಿ ಹಾಲು ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು. ಒಂದು ಚಿಕ್ಕದಾಗಿ ಒಂದು ಕುದಿ ಬಂದರೆ ಸಾಕು. ಗಟ್ಟಿ ಹಾಲು ಹಾಕಿದ್ಮೇಲೆ ಅದು ಬೇಗ ಲೋ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಒಡೆದೋಗ್ಬಿಡುತ್ತೆ. ಅದರಿಂದ ಈಗ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದರೆ, ತೆಂಗಿನಕಾಯಿ ಹಾಲು ಹಾಕಿದ್ದು ಇದು ಓಲನ್ ಅಂತೀವಿ ಇದಕ್ಕೆ. ಅದು ಆಯಿತು ನೋಡಿ, ಆಯಿತು. ಹಾಲು ಹಾಕಿದ್ದು ಆಯಿತು.